ಕುಮಾರಸ್ವಾಮಿ ವಾರ್ ಮಾಡಿದ್ದು ಸಿದ್ದು ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ. ನಾಲಗೆಯನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವಂತೆ ಸಿದ್ದರಾಮಯ್ಯ ಅವರಿಗೆ ಎಚ್.ಡಿ.ಕೆ ವಾರ್ನಿಂಗ್ ಅನ್ನ ಕೂಡ ಮಾಡಿದ್ದಾರೆ. ಹಾಗೇನೆ ಜಿ.ಟಿ. ದೇವೇಗೌಡ ಅವರಿಗೂ ಕೂಡ ಎಚ್.ಡಿ.ಕೆ ವಾರ್ನಿಂಗ್ ಅನ್ನ ಮಾಡಿದ್ದು, ನನ್ನ ಬಗ್ಗೆ ನೀನು ಮಾತಾಡಬೇಡ, ನಿನ್ನ ದಾರಿ ನೋಡ್ಕೋ, ಪಕ್ಷ ಬಿಡೋರು ಬಿಡ್ಲಿ ಅಂತ ಹೇಳಿ ಗರಂ ಆಗಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಒಂದ್ ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ವಾರ್ನಿಂಗ್ ಮಾಡಿದ್ದಾರೆ. ಹಾಗೇನೆ ಜಿ.ಟಿ. ದೇವೇಗೌಡ ಅವರಿಗೂ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜಕೀಯದಿಂದ ದೂರವಾಗಲ್ಲ, ರಾಜಕೀಯ ವಿಲೀನವೂ ಇಲ್ಲ ಅಂತ ಹೇಳಿ ಎಚ್.ಡಿ.ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದು, ಸಿದ್ದರಾಮಯ್ಯ ಹೊಟ್ಟೆಪಾಡಿಗೆ ರಾಜಕೀಯ ಅಂತ ಹೇಳಿ ಟಾಂಗ್ ಅನ್ನ ನೀಡಿದ್ದಾರೆ. ಈಗ ಅವ್ರು ಹೇಳಿದ್ದಾರೆ, ಈ ಗಿರಾಕಿ ಶಾಸಕರ ಕೈಗೆ ಸಿಗ್ತಾ ಇರಲಿಲ್ಲ, ಯಾವುದೋ ತಾಜ್ ವೆಸ್ಟ್ ಎಂಡ್ ಅಲ್ಲಿ ಕಾಲ ಕಳೀತಿದ್ರು, ಸರಿಯಾದ ರೀತಿ ಎಮ್ಮೆರೆಗಳು ನೋಡ್ಕೊಳ್ಳದೆ ಈ ಗಿರಾಕಿ ಇವರೇ ತಪ್ಪು ಮಾಡ್ಕೊಂಡ್ರು, ಜನ ಶಾಸಕರು ಬೇಸತ್ರು, ಹೀಗೆ ಹಲವಾರು ರೀತಿಯಲ್ಲಿ ನನ್ನ ಬಗ್ಗೆ ಏಕವಚನದಲ್ಲಿ ಪದಪ್ರಯೋಗ ಮಾಡಿದ್ದಾರೆ. ಅವರ ದುಪ್ಪಟ್ಟು ನಾನು ಏಕವಚನ ಅವರ ಬಗ್ಗೆನೂ ಪ್ರಯೋಗ ಮಾಡಬಲ್ಲೆ ಅಂತ ಹೇಳಿದ್ದೇನೆ. ಇವತ್ತು ಸಿದ್ದರಾಮಯ್ಯನವರಿಗೆ ನಾನು ಹೇಳ್ತಕ್ಕಂಥದ್ದು, ನಿಮ್ಮ ನಾಲಿಗೆಯ ಮೇಲೆ ಹಿಡ್ಕೊಳ್ಳಿ ಅಂತ ಹೇಳಿ ಮಾತನಾಡಬೇಕಾದ್ರೆ ಟೀಕೆ ಮಾಡಿ. ನಮಗೆ ನಿಮ್ಮಿಂದ ಸರ್ಟಿಫಿಕೇಟ್ ಬೇಕಿಲ್ಲ, ಸರ್ಟಿಫಿಕೇಟ್ ಕೂಡ ಜನ ಬೇರೆ ಇದ್ದಾರೆ. ನಿಮ್ಮ ಸರ್ಟಿಫಿಕೇಟ್ ನಾನೇನು ಕಾಯ್ತಾ ಕೂತಿಲ್ಲ. ಪಾಪ ಅವ್ರು ಯಾರೋ ಇನ್ನೊಬ್ಬ ನಮ್ಮ ಸ್ನೇಹಿತರು ನೆನ್ನೆ ಹೇಳಿಕೆ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ. ಸರ್ಕಾರ ಹೋಗುತ್ತೆ ಅಂತ ಗೊತ್ತಿದ್ದು ಅಮೆರಿಕ ಹೋಗ್ಬಿಟ್ರು, ಇಲ್ಲಿದ್ದು ಸರ್ಕಾರ ಉಳಿಸಬಹುದಾಗಿತ್ತು ಅಂತ ಹೇಳಿ. ಇಲ್ಲಿ ಸರ್ಕಾರ ಉಳಿಸಿ ಏನಪ್ಪ ಕಡಿಬೇಕಾಗಿತ್ತು ನಾನು? ನಿಮ್ಮನ್ನೆಲ್ಲ ಇನ್ನೂ ಸ್ವಲ್ಪ ಸದೃಢವಾಗಿ ಆರ್ಥಿಕವಾಗಿ ನೀವು ಬೆಳ್ಕೊಳಕ? ಪಾಪ ಮೈಸೂರಿನ ನಮ್ಮ ಹಳೆ ನಾಯಕರು ಹೇಳಿದಾರಲ್ಲ, ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಇಬ್ಬರು ಸೇರಿ ತೆಗೆದ್ರು ಅಂತ ಹೇಳಿದಲ್ಲ ಸರ್ಕಾರನ. ಅವ್ರಿಗೇನು ಗೊತ್ತಿಲ್ವ ವಿಷಯ? ಅವ್ರಿಗೆ ಹೇಳ್ತೀನಿ, ನನ್ನ ಬಗ್ಗೆ ಪದೇ ಪದೇ ಪಾಪ ನೀನು ಮಾತಾಡಬೇಡಪ್ಪ ಅಂತ ಹೇಳ್ತೀನಿ ಅವರಿಗೆ. ಪಾಪ ಏನೋ ನಿಮ್ಮ ರಾಜಕೀಯದ ಶಕ್ತಿ ತುಂಬಿಸ್ಕೊಳ್ಳಕ್ಕೆ ನಿಮ್ಮ ದಾರಿ ನೋಡ್ಕೊಳ್ಳಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ನಾನೇನು ನಿಮ್ಗೆ ಯಾರಿಗೂ ಅನ್ಯಾಯ ಮಾಡಿಲ್ಲ, ನಿಮ್ಗೆ ಯಾರಿಗೂ ಹೊರೆನೂ ಒರೆಸಿಲ್ಲ ಆರ್ಥಿಕವಾಗಿ. ಆ ವ್ಯಕ್ತಿಗೆ ಹೇಳ್ತೀನಿ, ನನ್ನ ಬಗ್ಗೆ ಪದೇ ಪದೇ ಚರ್ಚೆ ಮಾಡಬೇಡಪ್ಪ. ಪಾಪ ಚೆನ್ನಾಗಿರಿ ಎಲ್ಲಾದರೂ. ಇಲ್ಲಿ ಯಾರೋ ಇಂಡಿವಿಜುವಲಿ ಕೆಲವರೇನು ಚರ್ಚೆ ಮಾಡ್ತಾರೆ ನಮ್ಮ ಪಕ್ಷದಲ್ಲಿ ಇರೋರು. ಈ ಪಕ್ಷ ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷಗಳ ಜೊತೆ ಮರ್ಜ್ ಮಾಡತಕ್ಕಂಥ ಪ್ರಶ್ನೆ ಇಲ್ಲ, ವಿಲೀನ ಆಗೋದಿಲ್ಲ. ಇದು ನನ್ನ ನಿಜವಾದಂಥ ರಾಜಕೀಯ ಪ್ರಾರಂಭ ಆಗ್ತಕ್ಕಂಥದ್ದೇ 2023ಕ್ಕೆ. ಸ್ವತಂತ್ರವಾಗಿ ಸರ್ಕಾರವನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಹೋಗಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಕೆಲವು ಹೊಸ ರೀತಿಯ ಪ್ರೋಗ್ರಾಮ್ಗಳಿಗೆ ಚಾಲನೆ ಕೊಡ್ತಾ ಇದ್ದೇವೆ. ದೇವೇಗೌಡರು ಬದುಕಿರುವವರೆಗೂ ಬೇರೆ ಪಕ್ಷದೊಂದಿಗೆ ಹೋಗಲ್ಲ. ಹಾಸನದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಅರವಿಂದ ಲಿಂಬಾವಳಿ ರಾಜ್ಯದ ಜನರ ಕ್ಷಮೆ ಕೇಳೋದಕ್ಕೆ ಪಟ್ಟನ್ನ ಹಿಡಿದಿದ್ದಾರೆ. ದೇವೇಗೌಡರು ಬದುಕಿರುವವರೆಗೂ ಅವರು ಬೇರೆ ಪಕ್ಷದೊಂದಿಗೆ ಹೋಗೋದಿಲ್ಲ ಅನ್ನುವಂತಹ ವಿಚಾರವನ್ನ ಹಾಸನದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಅರವಿಂದ ಲಿಂಬಾವಳಿ ರಾಜ್ಯದ ಜನರ ಕ್ಷಮೆಯನ್ನ ಕೇಳೋದಕ್ಕೆ ಪಟ್ಟನ್ನ ಹಿಡಿದಿದ್ದಾರೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ. ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಅರವಿಂದ್ ಲಿಂಬಾವಳಿ ಅವರು ಏನು ಬಿಜೆಪಿ ಜೊತೆ ಜೆಡಿಎಸ್ ಪಕ್ಷ ವಿಲೀನ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ರು. ಈ ಹೇಳಿಕೆ ಇಡೀ ರಾಜ್ಯಾದ್ಯಂತ ತೀವ್ರ ಸಂಚಲನ ಉಂಟು ಮಾಡಿತ್ತು. ಜೊತೆಗೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಜೆಡಿಎಸ್ನ ಮುಖಂಡ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ತಾನೆ. ಸರ್, ಈಗ ಅರವಿಂದ್ ಲಿಂಬಾವಳಿ ಅವರು ಹೇಳಿದ್ದಾರೆ ಏನು ಬಿಜೆಪಿ ಜೊತೆ ಜೆಡಿಎಸ್ ವಿಲೀನ ಆಗುತ್ತೆ ಅಂತ, ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಒಬ್ಬ ರಾಜ್ಯದ ಉಪಾಧ್ಯಕ್ಷರಾಗಿ ಇಂಥ ಹೇಳಿಕೆ ಕೊಡೋದು ಅವರ ಇದಕ್ಕೆ ಘನತೆಗೆ ಶೋಭೆ ತರೋದಲ್ಲ. ಯಾವುದೇ ಕಾರಣದಿಂದ JDS ಯಾವುದೇ ರಾಷ್ಟ್ರೀಯ ಪಕ್ಷಗಳ ಜೊತೆ ವಿಲೀನ ಇಲ್ಲ. ಈ ರಾಜ್ಯದಲ್ಲಿ 2023 ಚುನಾವಣೆ JDS ಪಕ್ಷ ಸ್ವಂತ ಬಲದಿಂದ ದೇವೇಗೌಡರ ರಾಷ್ಟ್ರೀಯ ನಾಯಕರಾದಂಥ ದೇವೇಗೌಡರು, ರಾಜ್ಯದ ಅಧ್ಯಕ್ಷರಾದಂಥ ಕುಮಾರಸ್ವಾಮಿಯವರು, ಎಚ್.ಕೆ. ಕುಮಾರಸ್ವಾಮಿಯವರು ಮತ್ತು ನಮ್ಮ ಪಕ್ಷದ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾದಂಥ ಕುಮಾರಣ್ಣರ ಮತ್ತು ನಮ್ಮ ಶಾಸಕರು ನೇತೃತ್ವದಲ್ಲಿ ರಾಜ್ಯದ ಜನತೆ ಆಶೀರ್ವಾದದಿಂದ 2023ರಲ್ಲಿ ಪಕ್ಷ ಸ್ವತಂತ್ರವಾಗಿ ನಿಲ್ಲುತ್ತೆ ಹೊರತು ಯಾರ ಜೊತೆ ಕ್ವಶನ್ನೇ ಇಲ್ಲ, ಹೊಂದಾಣಿಕೆ ಮಾಡೋ ಕ್ವಶನ್ ಇಲ್ಲ. ಮತ್ತು 2023ರಲ್ಲಿ ರಾಜಕೀಯ ಈ ದೇವೇಗೌಡರ ಕಣ್ಣು ಮುಂದೆ ಈ ರಾಜ್ಯದಲ್ಲಿ ಸರ್ಕಾರ ತರೋ ಗುರಿ ಇದೆ. ಆ ಕೆಲಸ ನಾವು ಮಾಡ್ತೀವಿ. 14 ತಿಂಗಳು ಕಾಂಗ್ರೆಸ್ ಜೊತೆ ಆಡಳಿತ ಏನು ನಡೀತು, ಮತ್ತು ಇವತ್ತು BJP 18 ತಿಂಗಳು ಏನು ಮಾಡಿದೆ, ಈ ರಾಜ್ಯದಲ್ಲಿ ದ್ವೇಷದ ರಾಜಕಾರಣ ಏನು ಮಾಡ್ತಾಯಿದೆ, ಅದ್ರ ಬಗ್ಗೆನೂ ಸಾರ್ವಜನಿಕವಾಗಿ ನಾವು ಜನತೆಗೆ ತಿಳಿಸ್ತೀನಿ. ಈ ಬಗ್ಗೆ ಏನಾದರೂ ತಾವು ದೇವೇಗೌಡರು ಅಥವಾ ಕುಮಾರಸ್ವಾಮಿ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ? ನಾನು ಕುಮಾರಸ್ವಾಮಿ ಹತ್ರ ಹೇಳಿದ್ದೀನಿ. ಕುಮಾರಸ್ವಾಮಿ ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇನ್ನು ಅದಕ್ಕಿಂತ ಏನು ಬೇಕು?
ಇಂಥವ್ರನ್ನ ನೀವು ಮುಖಂಡರು ಮಾಡ್ಕೊಂಡು ನಿಮ್ಮ ಪಕ್ಷದ ಗೌರವನ ಹಾಳು ಮಾಡ್ಕೋಬೇಡಿ. ರಾಜ್ಯದ ಜನತೆ ಮುಂದೆ ನಿಮಗೆ ಮತ್ತೆ ಚೇಮಾರಿ ಹಾಕೋ ದಿನ ಬರುತ್ತೆ ಅಂತ ಇಷ್ಟ ಹೇಳಿ. JDS ಜೊತೆ ಫೈಟ್ ಮಾಡ್ಲಿಕ್ಕಿಲ್ಲ ಅಂತ ಇದರಿಂದ ಏನಾದರೂ ಈ ರೀತಿ ಹೇಳಿದ್ದಾರೆ ನೋಡ್ರಿ, ಅದನ್ನು ಇಂಥವೆಲ್ಲ ಗಾಳಿ ಸುದ್ದಿ ಹಬ್ಬಿಸ್ಕೊಂಡು ಒಂದು ರಾಷ್ಟ್ರೀಯ ಪಕ್ಷ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಡೆಯುವಂಥ ಸಂದರ್ಭ ಇವೆಲ್ಲ ಹೇಳೋದು ಅವರ ಇದಕ್ಕೆ ಶೋಭೆ ತರೋದಲ್ಲ ಅಂತ ಹೇಳ್ತಾರೆ. ಇದು ಮಾಜಿ ಸಚಿವ HD ರೇವಣ್ಣರ ಸ್ಪಷ್ಟನೆ ಆಗಿರುವಂತದ್ದು. ಇಡೀ ರಾಜ್ಯದಲ್ಲಿ JDS ಯಾವುದೇ ಪಕ್ಷದ ಜೊತೆ ಕಾಂಗ್ರೆಸ್ ಆಗಲಿ BJP ಜೊತೆ ಆಗಲಿ ಯಾವುದೇ ಹೊಂದಾಣಿಕೆ ಇಲ್ಲ. ಅದನ್ನ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಜೊತೆ ಮಾತನಾಡಿ ಈಗಾಗಲೇ ಸ್ಪಷ್ಟನೆ ನಾನು ನೀಡ್ತಾ ಇದ್ದೇನೆ. ಜೊತೆಗೆ 2023ಕ್ಕೆ JDS ಸ್ವತಂತ್ರ ಬಲದಿಂದ ಪಕ್ಷ ಏನು ಸರ್ಕಾರವನ್ನು ರಚನೆ ಮಾಡಲಿದೆ ಎನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ನಂಬಿಕಾ ಪ್ರಸಾದ್ ಜೊತೆ ಅಶೋಕ್, ನ್ಯೂಸ್ 18 ಕನ್ನಡ, ಹಾಸನ. ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ, ಬಿಜೆಪಿಗೆ ಬಹುಮತ ಇದೆ, ಜೆಡಿಎಸ್ ಗಿಮಿಕ್ ಮಾಡ್ತಾ ಇದೆ ಅಂತ ಹೇಳಿ ಬೆಂಗಳೂರಲ್ಲಿ ಕೃಷಿ ಸಚಿವ BC ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೆಡಿಎಸ್ ಜೊತೆ ಬಿಜೆಪಿಗೆ ಹೊಂದಾಣಿಕೆ ಮಾಡಿಕೊಳ್ಳುವಂತಹ ನೀಡೇ ಇಲ್ಲ, ಬಿಜೆಪಿಗೆ ಆಲ್ರೆಡಿ ಬಹುಮತ ಇದೆ, ಆದರೆ ಈ ವಿಚಾರದಲ್ಲಿ ಜೆಡಿಎಸ್ ಗಿಮಿಕ್ ಮಾಡ್ತಾ ಇದೆ ಅನ್ನೋದು ಕೃಷಿ ಸಚಿವರ ಮಾತು. ಈಗೇನು ಯಾವ ಎಲೆಕ್ಷನ್ನು ಇಲ್ಲ, ಈಗ ಯಾವುದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಲ್ಮೋಸ್ಟ್ ಮುಗಿದ, ಗ್ರಾಮ ಪಂಚಾಯತಿಗೆ ಪಕ್ಷನೇ ಇಲ್ಲ. ಇವತ್ತು JDSನವ್ರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಮಾಡೋಂಥ ಅವಶ್ಯಕತೆ ತರಾತುರಿ BJP ಪಕ್ಷಕ್ಕಿಲ್ಲ. 119 ಶಾಸಕರು, ಸರ್ಕಾರ ಭದ್ರವಾಗಿದೆ. ಹಾಗಾಗಿ ಇದೆಲ್ಲೋ ಯಾವುದೋ ಒಂಥರ ಗಿಮಿಕ್ ಏನೋ ನಡೀತದೆ ಅನ್ನೋಂಥ ಭಾವನೆ ನನಗೆ ಬರ್ತಾ ಇದೆ. ಇವತ್ತು BJP ಪಕ್ಷಕ್ಕಂತೂ ಅವಶ್ಯಕತೆ ಇಲ್ಲ. ಇವತ್ತು ಅವ್ರು ಬೆಂಬಲ ಕೊಡಲಿಲ್ಲ ಅಂದರೆ ಸರ್ಕಾರ ಬಿದ್ದು ಹೋಗ್ಬಿಡ್ತದೆ. ಹಾಗಾಗಿ ಅವ್ರ ಬೆಂಬಲ ಬೇಕು ಅನ್ನೋಂಥ ಪರಿಸ್ಥಿತಿಯಲ್ಲಿ ಏನಿಲ್ಲ. BJP ಭಾಳ ಸದೃಢವಾಗಿದೆ. ಇವತ್ತು ರಾಜ್ಯಾದ್ಯಂತ ಎಲ್ಲ ಮೂಲೆಯಲ್ಲೂ, ಮೊದಲು ಮಂಡ್ಯದಲ್ಲಿ ಇರಲಿಲ್ಲ, ಸಿರಾದಲ್ಲಿ ಇರಲಿಲ್ಲ, ಅಲ್ಲೆಲ್ಲ ಕೂಡ ಇವತ್ತು BJP ಪಕ್ಷ ತನ್ನ ಸ್ಥಾನವನ್ನು, ನೆಲವನ್ನು ಗಟ್ಟಿಗೊಳಿಸ್ಕೊಂಡಿದೆ. ಹಾಗಾಗಿ ಯಾರ ಅವಶ್ಯಕತೆ ಕೂಡ ಈಗ ಸದ್ಯಕ್ಕೆ ನನ್ನ ಅನಿಸಿಕೆಗೆ, ನನ್ನ ತಿಳುವಳಿಕೆ ಮಟ್ಟಿಗೆ ನನಗನ್ಸೋದು ಯಾವ ಅವಶ್ಯಕತೆ ಏನಿಲ್ಲ. ಅವರಿಗೆ ಪಾಪ ಪ್ರೀತಿ ಇದ್ದರೆ ಬಂದು BJP ಪಕ್ಷವನ್ನು ಸೇರ್ತೇವೆ ಅಂತ ಹೇಳಿದ್ರೆ ನಾವು ಹೂವಾರ ಹಾಕಿ BJP ಶಾಲ್ ಹಾಕಿ ಅವ್ರನ್ನ ಸ್ವಾಗತಿಸ್ತೀವಿ. ಇನ್ನುಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ.